ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಮೆಂತ್ಯ ಸೊಪ್ಪನ್ನು ಆಯುರ್ವೇದದಲ್ಲಿ ಹೇಗೆ ಬಳಸ್ಬೋದು ಅಂತ ಹೇಳಿದ್ದಾರೆ ಅಂತ ನೋಡೋಣ. ಮೆಂತ್ಯ ಸೊಪ್ಪನ್ನು ಮೊದಲನೇದಾಗಿ ಕೂದಲು ಉದುರೋದನ್ನು ತಡೆಗಟ್ಟೋದಕ್ಕೆ ಹೇಗೆ ಉಪಯೋಗಿಸ್ತಾರೆ ಅಂತ ನೋಡೋದಾದರೆ, ಮೆಂತ್ಯ ಸೊಪ್ಪನ್ನು ಎಳ್ನೀರಿನ ಜೊತೆ ಪೇಸ್ಟ್ ರೀತಿಯನ್ನಾಗಿ ಮಾಡಿ ತಲೆ ಬುಡಕ್ಕೆ ಹಚ್ಚೋದ್ರಿಂದ ನಾವು ಕೂದಲು ಉದುರೋದನ್ನು ತಡೆಗಟ್ಟಬಹುದು. ಯಾಕಂದರೆ ಮೆಂತ್ಯ ಸೊಪ್ಪಲ್ಲಿ ಫೋಲಿಕ್ ಆ್ಯಸಿಡ್ ಅಂಶ ಹೆಚ್ಚಾಗಿರುತ್ತೆ. ಫೋಲಿಕ್ ಆ್ಯಸಿಡ್ ಬಯೋಟಿನ್ ಸೆಕ್ರೇಷನಲ್ಲಿ ಅದು ತುಂಬ ನಮಗೆ ಸಹಾಯ ಮಾಡುತ್ತೆ. ಬಯೋಟಿನ್ ಕೂದಲಿನ ಟೆಕ್ಸ್ಚರನ್ನು ಅದು ಚೆನ್ನಾಗಿ ಮೇಂಟೈನ್ ಮಾಡೋದ್ರಿಂದ ಕೂದಲು ಉದುರೋದನ್ನು ನಾವು ತಡೆಗಟ್ಟಬಹುದು. ಎಳ್ನೀರನ್ನು ನಾವು ತಲೆ ಬುಡಕ್ಕೆ ಹಚ್ಚೋದ್ರಿಂದ ಹೇರ್ ಫಾಲಿಕಲ್ ಸ್ಟಿಮ್ಯುಲೇಟ್ ಆಗುತ್ತೆ, ಅದರಿಂದ ಕೂದಲು ಉದುರೋದು ನಿಯಂತ್ರಣಕ್ಕೆ ಬರುತ್ತೆ. ಇನ್ನು ಮೆಂತ್ಯ ಸೊಪ್ಪನ್ನು ಮುಖದ ಮೊಡವೆ ನಿಯಂತ್ರಣದಲ್ಲಿ ಹೇಗೆ ಉಪಯೋಗಿಸ್ಕೊಳ್ಬೋದು ಅಂತ ನೋಡೋದಾದರೆ, ಮೆಂತ್ಯ ಸೊಪ್ಪನ್ನು ನೀರಿನಲ್ಲಿ ಹಾಕಿ ಪೇಸ್ಟ್ ರೀತಿಯನ್ನಾಗಿ ಮಾಡಿ ಅದನ್ನು ಮುಖಕ್ಕೆ ಹಚ್ಚಿ 1 ಗಂಟೆಯ ನಂತರ ನಾವು ತೊಳೆಯೋದ್ರಿಂದ ಮುಖದ ಮೊಡವೆಯನ್ನು ನಾವು ನಿಯಂತ್ರಣದಲ್ಲಿಡ್ಬೋದು. ಯಾಕಂದರೆ ಮೆಂತ್ಯ ಸೊಪ್ಪು ಆಂಟಿ ಫಂಗಲ್ ಮತ್ತು ಆಂಟಿ ಬ್ಯಾಕ್ಟೀರಿಯಲ್ ಗುಣಗಳು ಹೊಂದಿರೋದ್ರಿಂದ ಮುಖದ ಮೊಡವೆ ನಿಯಂತ್ರಣಕ್ಕೆ ಬರುತ್ತೆ. ಅದೇ ರೀತಿ ಏಜ್ ಆಗ್ತಾ ವಯಸ್ಸಾಗ್ತಾ ಮುಖದಲ್ಲಿ ಕಾಂತಿ ಕಳೆಗುಂದತ್ತೆ ಮತ್ತು ಮುಖ ಸುಕ್ಕುಗಟ್ಟೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ನಾವು ಮೆಂತ್ಯ ಸೊಪ್ಪು ಹಾಗೂ ಮೊಸರನ್ನು ಹಾಕಿ ಪೇಸ್ಟ್ ರೀತಿಯನ್ನಾಗಿ ಮಾಡಿ ಮುಖಕ್ಕೆ ಹಚ್ಚಿ ರಾತ್ರಿ ಅರ್ಧ ಗಂಟೆ ನಂತರ ನಾವು ತೊಳೆಯೋದ್ರಿಂದ ಮುಖ ಸುಕ್ಕುಗಟ್ಟೋದನ್ನು ನಾವು ತಡೆಗಟ್ಟಬಹುದು. ಮುಖ ಕಾಂತಿಯುಕ್ತವಾಗಿ ಕೂಡ ನಾವು ಮಾಡ್ಬೋದು. ಮೊಸರಿನಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಅಂಶ ಜಾಸ್ತಿ ಇರೋದ್ರಿಂದ ಅದು ನಮ್ಮ ಚರ್ಮ ಸುಕ್ಕುಗಟ್ಟೋದನ್ನು ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತೆ. ಅದೇ ರೀತಿ ಮೆಂತ್ಯ ಸೊಪ್ಪಲ್ಲಿರುವಂಥ ಆ್ಯಂಟಿ ಆಕ್ಸಿಡೆಂಟ್ ಗುಣಗಳು ನಮ್ಮ ಮುಖವನ್ನು ಕಾಂತಿಯುಕ್ತವನ್ನಾಗಿ ಕೂಡ ಮಾಡುತ್ತೆ. ಮೆಂತ್ಯ ಸೊಪ್ಪನ್ನು ಉಪಯೋಗಿಸ್ಕೊಂಡು ನಾವು ಸಕ್ಕರೆ ಕಾಯಿಲೆಯನ್ನು ಕೂಡ ನಿಯಂತ್ರಣದಲ್ಲಿಟ್ಕೊಳ್ಬೋದು. ಹೇಗಪ್ಪ ಅಂತಂದರೆ, ಮೆಂತ್ಯ ಸೊಪ್ಪಿನ ರಸವನ್ನು ದಿನ ಖಾಲಿ ಹೊಟ್ಟೆಯಲ್ಲಿ ಸೇವಿಸ್ತಾ ಬಂದರೆ ಸಕ್ಕರೆ ಕಾಯಿಲೆ ನಿಯಂತ್ರಣದಲ್ಲಿರುತ್ತೆ. ಮೆಂತ್ಯ ಸೊಪ್ಪಿನ ರಸ ಇನ್ಸುಲಿನ್ ಸ್ರವಿಸುವಿಕೆಯನ್ನು ನಿಯಂತ್ರಣದಲ್ಲಿರೋದ್ರಿಂದ ಸಕ್ಕರೆ ಕಾಯಿಲೆ ಕೂಡ ನಿಯಂತ್ರಣದಲ್ಲಿರುತ್ತೆ. ಸೊ ಸ್ನೇಹಿತರೆ, ಇವತ್ತು ನಾವು ಮೆಂತ್ಯ ಸೊಪ್ಪಿನಿಂದ ಏನೆಲ್ಲ ಉಪಯೋಗಗಳಿದೆ ಅಂತ ನೋಡಿದ್ವಿ. ಇದೇ ರೀತಿ ಹೆಚ್ಚಿನ ಆಯುರ್ವೇದ ಹೆಲ್ತ್ ಟಿಪ್ಸಿಗಾಗಿ ಇಚ್ಛಾ ಹರ್ಬಲ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.